ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದಿಂದಾಗಿ ಈ ದೇಶದ ಪ್ರಧಾನಿ ಸೇರಿದಂತೆ ಬಡವನಿಗೂ ಒಂದೇ ಮತ ಎಂಬ ಕಾನೂನು ಜಾರಿಯಾಗಿದೆ ಎಂದು ಹಿರಿಯ ದಲಿತ ಮುಖಂಡ ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮೆಮೋರಿಯಲ್ ಎಜುಕೇಷನ್ ಅಸೋಸಿಯೇಷನ್ನ ಉಪಾಧ್ಯಕ್ಷ ಟಿ.ಎಸ್. ಹಾಲಪ್ಪ ಹೇಳಿದರು. ಪಟ್ಟಣದ ಪ್ರವಾಸಿ ಮಂದಿರ ಬಳಿ ಇರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮೆಮೋರಿಯಲ್ ಎಜುಕೇಷನ್ ಅಸೋಸಿಯೇಷನ್ ವತಿಯಿಂದ ಆಯೋಜಿಸಿದ್ದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಅಂಬೇಡ್ಕರ್ ಅವರು ಸಂವಿಧಾನ ಮೂಲಕ ಸಮಾನತೆ, ಸಹೋದರತ್ವ ಹಾಗೂ ಪ್ರಭುತ್ವವನ್ನು ಸಾರಿದರು ಎಂದರು. ಖ್ಯಾತ ವಕೀಲ, ದಲಿತ ಮುಖಂಡ ಕಣಿವೆ ಯೋಗೇಶ್ ಮಾತನಾಡಿ, ನಮ್ಮನ್ನಾಳುವ ಸರ್ಕಾರಗಳು ದಲಿತರನ್ನು ವೋಟ್ ಬ್ಯಾಂಕ್ಗಳಾಗಿ ಮಾಡಿಕೊಳ್ಳುವ ಮೂಲಕ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಗಾಳಿಗೆ ತೂರುತ್ತಿವೆ ಎಂದರು. ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಮೇಲೆ ವರದಕ್ಷಿಣೆ ಕಿರುಕುಳ, ಅತ್ಯಾಚಾರ, ದೌರ್ಜನ್ಯ, ಶೋಷಣೆಗಳು ನಡೆಯುತ್ತಿವೆ ಎಂದ ಅವರು, ಈವರೆಗೂ ಪಾಂಡವಪುರ ತಾಲೂಕಿನ ಯಾವೊಬ್ಬ ಶಾಸಕರು ಅಂಬೇಡ್ಕರ್ ಭವನ ನಿರ್ಮಿಸಿಕೊಡುವಲ್ಲಿ ವಿಫಲರಾಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮೆಮೋರಿಯಲ್ ಎಜುಕೇಷನ್ ಅಸೋಸಿಯೇಷನ್ ಅಧ್ಯಕ್ಷ ಅಂದಾನಯ್ಯ, ದಸಂಸ ಹಿರಿಯ ಮುಖಂಡ ಬ್ಯಾಡರಹಳ್ಳಿ ಪ್ರಕಾಶ್ ಮಾತನಾಡಿದರು. ಈ ವೇಳೆ ದಲಿತ ಮುಖಂಡರಾದ ಎಸ್.ಟಿ. ದೊಡ್ಡವೆಂಕಯ್ಯ, ಪಾಪಯ್ಯ, ವರದಯ್ಯ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಜೆ.ಬಿ. ಸುರೇಶ್, ಜಕ್ಕನಹಳ್ಳಿ ಕುಮಾರ್, ವೆಂಕಟೇಶ್, ಹನುಮಯ್ಯ, ಆನವಾಳು ಸುರೇಶ್, ಕುಮಾರಸ್ವಾಮಿ, ಸಂಬುನಹಳ್ಳಿ ರವಿಕುಮಾರ್, ಗುಮ್ಮನಹಳ್ಳಿ ರಮೇಶ್, ಎಂಬೆಟ್ಟಹಳ್ಳಿ ಮಂಜುನಾಥ್, ಬೇವಿನಕುಪ್ಪೆ ದೇವರಾಜ್, ಬನ್ನಂಗಾಡಿ ಯೋಗೇಶ್, ಗಂಗಾಧರ್ ಇತರರು ಭಾಗವಹಿಸಿದ್ದರು. ಜಾತೀಯತೆ ಅಪರಾಧ ಎಂಬತಕ್ಕಂಥ ಅದನ್ನ ಅಳವಡಿಸಿದ್ರು ಕೂಡ 100ಕ್ಕೆ 75 ಭಾಗ ಹೈಟೆಕ್ ಜಾತೀಯತೆ ನಡೀತಾ ಇದೆ. ಬಾಲ ಕಾರ್ಮಿಕ ಪದ್ಧತಿ ಅಪರಾಧ ಎಂಬತಕ್ಕಂಥ ಕಾನೂನನ್ನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಂದಿದ್ರು. ಇವತ್ತು ಕೂಡ ಎಲ್ಲ ಹೋಟ್ಲುಗಳು, ಎಲ್ಲ ಕಚೇರಿಗಳು ಮತ್ತು ಎಲ್ಲ ಇಲಾಖೆಗಳಲ್ಲೂ ಕೂಡ ಇವತ್ತು ಅಲ್ಪಸಂಖ್ಯಾತರು, ಧಾರ್ಮಿಕ ಅಲ್ಪಸಂಖ್ಯಾತರ ಇವತ್ತು ಎಲ್ಲರೂ ಕೂಡ ಬಾಲಕಾರ್ಮಿಕರನ್ನ ಇವತ್ತು ತಗೊಬಂದು ಇವತ್ತು ಅಪರಾಧ ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ ಇವತ್ತು ವಿಶ್ವಾದ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿನ ವಿಶ್ವಾದ್ಯಂತ ಆಚರಿಸುವ ಸಂದರ್ಭದಲ್ಲಿ ನಾವು ಯಾಕೆ ಬಾಬಾ ಸಾಹೇಬರನ್ನ ಇಷ್ಟೊಂದು ವಿಶ್ವವೇ ಇದು ಮಾಡ್ತಾರೆ ಅಂದರೆ, ಅವರು ಕೊಟ್ಟಂಥ ಒಂದು ಸಂವಿಧಾನ, ಆ ಸಂವಿಧಾನದ ಮುಖಾಂತರ ಏನು ಅಂದರೆ ಸಮಾನತೆ, ಸಹೋದರತ್ವ ಮತ್ತು ಭ್ರಾತೃತ್ವ, ಈ 4 ಅಡಿಪಾಯದ ಮೇಲೆ ಸಂವಿಧಾನವನ್ನು ರಚನೆ ಮಾಡೋದು. ಈ ಸಂವಿಧಾನದಿಂದ ಏನಾಗಿದೆ ಅಂದರೆ, ಒಬ್ಬ ವ್ಯಕ್ತಿಗೆ ಒಂದೇ ಓಟು, ಯಾವನೋ ಪ್ರಧಾನಿ ಮಂತ್ರಿಯಾಗಲಿ ಅಥವಾ ಯಾರೇ ಆಗಲಿ ಒಂದೇ ಓಟು, ಒಬ್ಬ ಬಡವ ಆಗಲಿ ಶ್ರೀಮಂತ ಆಗಲಿ ಎಲ್ಲರಿಗೂ ಒಂದೇ ಓಟು, ಎಲ್ಲರೂ ಸಮಾನತೆಯಿಂದ ಇರಬೇಕು ಅನ್ನೋ ಒಂದು ಆಧಾರದ ಮೇಲೆ ಒಂದು ಸಂವಿಧಾನ ರಚನೆ ಮಾಡ್ತಾರೆ. ರಚನೆ ಮಾಡಿ 1950ನೇ ಇಸ್ವಿ ಸಂವಿಧಾನ ರೂಪಿಸಿದಾಗ ಅವರು ಮಾತು ಹೇಳ್ತಾರೆ ಬಾಬಾ ಸಾಹೇಬರು, ನೋಡಿ ನಾನು ಕಷ್ಟಪಟ್ಟು ಸಂವಿಧಾನವನ್ನು ಬರೆದಿದ್ದೇನೆ, ನನಗೆ ಅಷ್ಟು ಸಾಕಾರ, ಏಕೆಂದರೆ 14 ಜನ ಸಮಿತಿಲಿದ್ದರು, ಎಲ್ಲರೂ ಅವರವರ ಕಾರಣಗಳನ್ನ ಹೇಳ್ಕೊಂಡು ಒಬ್ಬರೇ ಸರಿಯಾಗಿ ಕೋಪ್ರೇಷನ್ ಕೊಡೋಲ್ಲ. ಅಂಥ ಸಂದರ್ಭದಲ್ಲಿ ಗಟ್ಟಿಯಾಗಿ ಒಬ್ಬರೇ ನಿಂತು, ಯಾಕೆಂದರೆ ಆ ತುಳಿದುಕೊಳ್ಳಾದಂಥ ಜನಕ್ಕೆ ಅವರು ಗೊತ್ತಿತ್ತು, ಈ ಸಂವಿಧಾನ ನಾನು ಬಿಟ್ಟರೆ ನನ್ನ ಜನಾಂಗ ಬದುಕೋಕ್ಕಾಗೋದಿಲ್ಲ, ಅವರು ತುಳಿದಾಕ್ಬಿಡ್ತಾರೆ, ಅದಕ್ಕೆ ಏನಾರ ಮಾಡಿ ನಾನು ಒಂದು ಸಂವಿಧಾನದ ಮುಖಾಂತರ ನಾನು ಇದು ಮಾಡಬೇಕು ಅಂತ ಯಾರೇ ಹೋದ್ರೂ ಅವ್ರು ಮಾತ್ರ ಯಾವತ್ತೂ ಹೋಗಂಗಿಲ್ಲ. 24 ಗಂಟೆ ಕೂಡ ಅವರು ಸಂವಿಧಾನ ರಚನೆ ಇದರಲ್ಲಿ ತೊಡಗಿಸ್ಕೊಂಡು ಇವತ್ತು ನಾವು ಏನಾರ ಈ ಲೆವೆಲ್ಗೆ ಪ್ಯಾಂಟು ಶರ್ಟು ವಿದ್ಯಾವಂತರಾಗಬೇಕಂದ್ರೆ, ಸರ್ಕಾರಿ ನೌಕರು ಸಿಗಬೇಕಂದ್ರೆ ಎಲ್ಲಕ್ಕೂ ಬಾಬಾ ಸಾಹೇಬರು ನಮಗೆ ಮೂಲ ಕಾರಣ. ಬಾಬಾ ಸಾಹೇಬರಿಲ್ಲ ಅಂದರೆ ಕೆಲವರು ಹೇಳ್ತಾರೆ ಬಾಬಾ ಸಾಹೇಬರು ನಮ್ಮ ಈ ದಲಿತ ಸಮುದಾಯದ ಮತ್ತು ಹಿಂದುಳಿದ ವರ್ಗದ ಆಹಾರದ ದೈವ ಇದ್ದಂಗೆ. ಅವ್ರಿಗೆ ಯಾವುದೇ ರೀತಿಯ ಅವಮಾನಗಳು ಸಂವಿಧಾನದ ಬಗ್ಗೆ ಇದಾಗೋದಾಗೆ ನಾವು ಯಾವುದೇ ಕಾರಣಕ್ಕೂ ಸಹಿಸಲಿಕ್ಕೆ ನಾವು ಸಾಧ್ಯ ಇಲ್ಲ. ಯಾಕೆ ಈ ಮಾತು ಹೇಳ್ಬೇಕು ಅಂತಂದರೆ, ಇವತ್ತು ನೋಡಿದಿರಿ ಸಂವಿಧಾನವನ್ನು ನಾವು ಬದಲಾಯಿಸ್ತೀವಿ, ಅಂಬೇಡ್ಕರ್ ಅಂತ ಹೇಳ್ತಾರೆ, ಮಾಡ್ತಾರೆ, ಒಬ್ಬ ಗೃಹ ಸಚಿವರು ಅಂತಾರೋ.
ಇಂಥ ಬೂಟಾಟಿಕೆ ನಾವು ಸಹಿಸೋಕ್ಕೆ ದಲಿತ ಜನಾಂಗ ಇನ್ನೂ 20ನೇ ಶತಮಾನದಲ್ಲಿಲ್ಲ. ನಾವು ಇರೋದು ಎಷ್ಟು ಹೇಳಿ ಎಷ್ಟನೇ ಶತಮಾನದಲ್ಲಿ, ಅದನ್ನು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ನೀವು ಇನ್ನು ಸಂವಿಧಾನ ರಚನೆ ಕೈ ಹಾಕತ್ತೀವಿ ಅಂತ ಅದು ಏನಾರ ಕೈಗೆ ಏನಾರು ಹಾಕೋದಾದ್ರೆ ನಿಮ್ಮ ಕೈಗಳನ್ನ ಕತ್ತರಿಸುವಂಥ ಸನ್ನಿವೇಶ ನಿರ್ಮಾಣ ಆದರೂ ಆಗ್ಬೋದು ಅಂತ ನಾನು ಹೇಳ್ತಾ ಸಮಸ್ಯೆ ಒಂದು ಭಾಳ ಆಳವಾಗಿ ಯೋಚನೆ ಮಾಡಿ ಈ ಜಾಗ ಮುಂದೆ ಮಾಡಿದ್ವಿ. ನೀವೆಲ್ಲರೂ ಸೇರಿ ನಮ್ಮ ತಾಲೂಕದವರು, ಸಂಘ ಸಂಸ್ಥೆ, ನಮ್ಮ ಆಡಳಿತ ಮಂಡಳಿಯವರು ಎಲ್ಲ ಸೇರ್ಕೊಂಡು ಈಗ ಅಭಿವೃದ್ಧಿ ಮಾಡಿಸಿ ಅಂತ ನಾನು ಇಷ್ಟೇ ಬಗ್ಗೆ ನಿಮ್ಮಲ್ಲಿ ಕೇಳ್ಕೊತೀನಿ ಅಷ್ಟೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ದಿನಾಚರಣೆಯನ್ನ ಇಡೀ ಪ್ರಪಂಚದಾದ್ಯಂತ ವಿಜೃಂಭಣೆಯಿಂದ ಅವರ ತತ್ವ ಸಿದ್ಧಾಂತಗಳನ್ನ ಇಡೀ ರಾಷ್ಟ್ರ, ಇಡೀ ರಾಜ್ಯ, ಇಡೀ ದೇಶ, ಇಡೀ ಎಲ್ಲ ಸಮುದಾಯಗಳು ಕೂಡ ಅಳವಡಿಸ್ಕೋಬೇಕು ಅಂತ ಹೇಳಿ ಇವತ್ತು ನಾವು ಏನು ಅಂಬೇಡ್ಕರ್ ಎಜುಕೇಷನ್ ಸೊಸೈಟಿ ವತಿಯಿಂದ ಈ ಪಾಂಡುಪುರದಲ್ಲೂ ಕೂಡ ನಾವು ಸರ್ವ ಜನಾಂಗ, ಸರ್ವಧರ್ಮ, ಸರ್ವಜಾತಿ, ಸರ್ವ ಸಂಘಟನೆಗಳು ಕೂಡ ಸೇರಿ ನಾವು ಇವತ್ತು ಜಯಂತಿಯನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ಸಂವಿಧಾನ ಬಂದು ಇಷ್ಟು ವರ್ಷಗಳಾದರೂ ಕೂಡ 100ಕ್ಕೆ 75 ಭಾಗ ಸಂವಿಧಾನದಲ್ಲಿ ಜಾತೀಯತೆ ಅಪರಾಧ ಎಂಬತಕ್ಕಂಥ ಅದನ್ನು ಅಳವಡಿಸಿದ್ರು ಕೂಡ 100ಕ್ಕೆ 75 ಭಾಗ ಹೈಟೆಕ್ ಜಾತೀಯತೆ ನಡೀತಾ ಇದೆ. ಬಾಲಕಾರ್ಮಿಕ ಪದ್ಧತಿ ಅಪರಾಧ ಎಂಬತಕ್ಕಂಥ ಕಾನೂನನ್ನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಂದಿದ್ರು. ಇವತ್ತು ಕೂಡ ಎಲ್ಲ ಹೋಟ್ಲುಗಳು, ಎಲ್ಲ ಕಚೇರಿಗಳು ಮತ್ತು ಎಲ್ಲ ಇಲಾಖೆಗಳಲ್ಲೂ ಕೂಡ ಇವತ್ತು ಅಲ್ಪಸಂಖ್ಯಾತರು, ಧಾರ್ಮಿಕ ಅಲ್ಪಸಂಖ್ಯಾತರ ಇವತ್ತು ಎಲ್ಲರೂ ಕೂಡ ಬಾಲಕಾರ್ಮಿಕರನ್ನ ಇವತ್ತು ತಗೊಬಂದು ಇವತ್ತು ಅಪರಾಧ ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಅಂಗವಾಗಿ ಏನಿದು ಇವತ್ತು ನಾವು ಹುಟ್ಟುಹಬ್ಬನ ಆಚರಣೆ ಮಾಡಿದ್ದೀವಿ. ಈ ಹುಟ್ಟುಹಬ್ಬಕ್ಕೆ ತಾವೆಲ್ಲ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಶೋಷಿತ ಸಮುದಾಯಗಳ ಬಂಧುಗಳಿಗೂ, ಇಲ್ಲಿ ಸಾರ್ವಜನಿಕರಿಗೂ, ನಿಮ್ಮ ಅಕ್ಕಪಕ್ಕ ಬಂದಿರತಕ್ಕಂಥ ಸಾರ್ವಜನಿಕರಿಗೂ ತುಂಬ ಹೃದಯ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಸಂವಿಧಾನಬದ್ಧವಾಗಿ ಸತಿಸಾಗಮನ ಪದ್ಧತಿ ಹಿಂದೆ, ಆದರೆ ಮಹಿಳೆಯರಿಗೆ ಭಾಗಾಂಶ ಕೊಡಬೇಕು, ಮಹಿಳೆಯರಿಗೆ ಒಂದು ವಿವಾಹಚೇತನ ಕೊಡಬೇಕು, ಮಹಿಳೆಯರು ಸಮಕಾಲರಾಗಿರಬೇಕು ಎಂಬತಕ್ಕಂಥ ಆಲೋಚನೆಯನ್ನು ಇಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗೂ ಕೂಡ ಪ್ರಾತಿನಿಧ್ಯ ಕೊಟ್ಟರು. ಆದರೆ ಇವತ್ತು ಮಹಿಳೆಯರನ್ನ ಕೂಡ ಇವತ್ತು ವರದಕ್ಷಿಣೆ ಅನ್ನೋ ದಾಹಕ್ಕೆ ಬಲಿ ಮಾಡಿ ಇವತ್ತು ಸುಡ್ತಕ್ಕಂಥದ್ದು, ದೌರ್ಜನ್ಯ ಮಾಡ್ತಕ್ಕಂಥದ್ದು, ಅತ್ಯಾಚಾರ ಮಾಡ್ತಕ್ಕಂಥ ಪ್ರಕರಣಗಳು ಕೂಡ ದಿನನಿತ್ಯ ನಡೀತಾ ಇದೆ. ಅದೇ ರೀತಿಯಾಗಿ ಇವತ್ತು ಏನು ಆಳುವ ಸರ್ಕಾರಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಗಾಳಿ ತೂರ್ತಾ ಇದೆ. ದಲಿತ ಬಂಧುಗಳನ್ನ ಇವತ್ತು ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಮಾತ್ರ ಬಳಸ್ಕೊತಾ ಇದ್ದಾರೆ. ಇವತ್ತು ಇಷ್ಟು ವರ್ಷಗಳು ಬೇಕಾಗಿತ್ತು ಪಾಂಡುಪುರದೊಳಗೆ ಒಂದು ಭವನ ಕಟ್ಟಲಿಕ್ಕೆ, ಒಂದು ನಿವೇಶನ ಖರೀದಿ ಮಾಡಲಿಕ್ಕೆ, ಒಂದು ನಿವೇಶನ ಕೊಡಲಿಕ್ಕೆ. ಇದುವರೆಗೂ ಕೂಡ ಆಳ್ವಿಕೆ ಮಾಡ್ತಿರ್ತಕ್ಕಂಥ ಸರ್ಕಾರಗಳು, MLA MP ಗಳು ಯಾರೂ ಕೂಡ ನಮಗೊಂದು ಭವನ ಕಟ್ಟಿಕೊಟ್ಟಿಲ್ಲ ಮತ್ತು ಒಂದು ನಿವೇಶನ ಕೊಟ್ಟಿಲ್ಲ. ಹಾಗಾಗಿ ಪ್ರಪ್ರಥಮ ಬಾರಿಗೆ ಅಂಬೇಡ್ಕರ್ ಎಜುಕೇಷನ್ ಸೊಸೈಟಿ ಟ್ರಸ್ಟ್ ಮುಖಾಂತರವಾಗಿ ಇವತ್ತು ನಿವೇಶನವನ್ನು ಖರೀದಿ ಮಾಡಿ ಇಡೀ ತಾಲೂಕಿಗೆ, ಇಡೀ ಜಿಲ್ಲೆಗೆ ಮಾದರಿ ಆಗ್ತಕ್ಕಂಥ ಕೆಲಸವನ್ನು ಅಂಬೇಡ್ಕರ್ ಎಜುಕೇಷನ್ ಸೊಸೈಟಿ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಬಾಬಾ ಸಾಹೇಬರ ಹುಟ್ಟುಹಬ್ಬದ ಶುಭಾಶಯಗಳನ್ನ ಎಲ್ಲರೂ ಕೂಡಿ ನಾವು ಈ ಮಾತನ್ನು ಮುಗಿಸ್ತಾ ಇದ್ದೀವಿ.